ಪಂಚರಾಜ್ಯ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಈಗ 3 ಅಭೂತಪೂರ್ವವಾಗಿ ಗೆದ್ದುಕೊಂಡಿದೆ. ಅದರ ಪ್ರಯುಕ್ತ ಇವತ್ತು ಬಡಕೆ ಮಂಡಲದ ಪರವಾಗಿ ವಿಜಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈ ಒಂದು ವಿಜಯೋತ್ಸವ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಮಂಡಲ ಅಧ್ಯಕ್ಷರಾದಂತಹ ಲಕ್ಷ್ಮಣ ನಾಯ್ಕ ಅವರು ವಹಿಸಿದ್ದಾರೆ. ಅದೇ ರೀತಿ ನಮ್ಮ ಈ ಒಂದು ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಎಲ್ಲ ಪಕ್ಷದ ಪದಾಧಿಕಾರಿಗಳಿಗೂ ಕಾರ್ಯಕರ್ತರಿಗೂ ಸ್ವಾಗತ ಬಯಸ್ತಾ ಅಧ್ಯಕ್ಷರು ಚುನಾವಣೆಗಳಲ್ಲಿ 3 ಕ್ಷೇತ್ರದಲ್ಲಿ 3 ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಕ್ಷ ನೇತೃತ್ವದ ಸರ್ಕಾರ ರಚನೆ ಆಗ್ತಾ ಇದೆ. ಇದರಲ್ಲೂ ವಿಶೇಷವಾಗಿ ಎಲ್ಲರ ಗಮನ ಪಶ್ಚಿಮ ಬಂಗಾಳದ ಮೇಲೆ ಇತ್ತು. ಯಾವ ನಿರೀಕ್ಷೆ ಅಂತ ನಾವು ಎಲ್ಲ ನಿರೀಕ್ಷೆ ಮಾಡಿದ್ವಿ, ಅದೇ ರೀತಿ ನಾವು ಅದ್ದೂರಿಯಾದ ಒಂದು ಗೆಲುವನ್ನ ಪಶ್ಚಿಮ ಬಂಗಾಳದಲ್ಲಿ ನಾವು ಸಾಧಿಸಿದ್ದೇವೆ. ಯಾಕಂತ ಹೇಳಿದ್ರೆ ನಾನು ಅಲ್ಲಿನ ಒಬ್ಬ ಮಾಜಿ ಸೈನಿಕರು ನನ್ನೊಟ್ಟಿಗೆ ಏನು ಸರ್ವಿಸ್ ಮಾಡಿದ್ರು, ಅವ್ರಿಗೆ ನಾನು 4 ದಿವಸ ಹಿಂದೆ ಏನು ನಮ್ದು ಎಕ್ಸಿಟ್ ಪೋಲ್ ಫಲಿತಾಂಶ ಬಂದಿತ್ತು. ಅವಾಗ ನಾನು ಅವರಿಗೆ ವಿಚಾರಿಸಿದಾಗ ಇದು ನಿಜವಾಗಿಯೂ ನಮ್ಮ ಬಿಜೆಪಿ ಪಕ್ಷದಲ್ಲಿ ಬರ್ಲಿಕ್ಕೆ ಸಾಧ್ಯತೆ ಇದೆ ಅಂತ ಕೇಳಿದಾಗ ಮನ್ಸ ಹೇಳ್ತಾನೆ, ನಮ್ಮ हिंदुओं का जीना हराम करके रखा है ममता बेगम ने, इसीलिए इस बार हम सभी ने बीजेपी को वोट डाला है. नहीं तो ಅಂದ್ರೆ ಯಾವ ರೀತಿ ಹೇಳ್ತಾರೆ ಅಂದ್ರೆ ಡೂ ಆರ್ ಡೈ ಅಂದ್ರೆ ಮಾಡಿ ಇಲ್ಲವೇ ಮಾಡಿ. ಈ ಸಲ ನಾವೇನಾದ್ರೂ ಬಿಜೆಪಿ ಮಾಡಿಸದೇ ಇದ್ರೆ ನಾವು ಯಾವ ರೀತಿ ಶ್ರೀನಗರದಲ್ಲಿ ಕಾಶ್ಮೀರಿ ಪಂಡಿತರು ಹೇಗೆ ಅಲ್ಲಿನ ರಾಜ್ಯವನ್ನು ತೊರೆದಿದ್ರು, ಅದೇ ರೀತಿ ಪಶ್ಚಿಮ ಬಂಗಾಳದಲ್ಲಿ ಹಿಂದೂಗಳು ರಾಜ್ಯವನ್ನು ತೊರೆಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆ ಕಾರಣಕ್ಕೋಸ್ಕರ ಎಲ್ಲ ಹಿಂದೂಗಳು ಒಗ್ಗಟ್ಟಾಗಿ ಈ ಬಾರಿ ಭಾರತೀಯ ಜನತಾ ಪಕ್ಷವನ್ನ ಬೆಂಬಲಿಸಿ ಭಾರತೀಯ ಜನತಾ ಪಕ್ಷಕ್ಕೆ ಮತದಾನ ಮಾಡಿದ್ರು ಅಂತ ಒಂದು ವಿಶ್ವಾಸದ ನುಡಿಯನ್ನ ಆಡಿದ್ರು. ನಿಜವಾಗಿ ಅವ್ರು ಹೇಳಿದಂತ ಮಾತು ಇವತ್ತು ನಿಜವಾಗಿ ಪರಿಣಮಿಸಿದೆ. ಹಾಗಾಗಿ ನಾವು ಎಲ್ಲರೂ ತಿಳ್ಕೊಳ್ಬೇಕು, ಮಹಾರಾಷ್ಟ್ರ ಚುನಾವಣೆಯಲ್ಲೂ ಸಹ ನಮ್ಮ ಹಿರಿಯರು ಹೇಳಿದ್ರು ಪಟೇಂಗೆ ಇತ್ತು ಕಟೇಂಗೆ ಅಂತ ಹೇಳಿ. ಅದೇ ರೀತಿ ಇವತ್ತು ನಾವು ಸಹ ಹಿಂದೂಗಳು ಹೆಚ್ಚಾಗಬೇಕಾಗಿದೆ ಭಟ್ಕಳದಲ್ಲೂ ಹಾಗೂ ಕರ್ನಾಟಕದಲ್ಲೂ. ಯಾಕಂತ ಹೇಳಿದ್ರೆ ಇನ್ನೂ ನಾವು ಪಶ್ಚಿಮ ಬಂಗಾಳದ ಪರಿಸ್ಥಿತಿ ನಮಗೆ ಬರ್ದಿದ್ದ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ನಾವು ನಮ್ಮ ರಾಜ್ಯದ ಮತದಾನವನ್ನ ಮಾಡಬೇಕಾಗಿದೆ. ಹಿಂದೂ ಪರವಾದ ಪಕ್ಷವಾದಂತ ಭಾರತೀಯ ಜನತಾ ಪಕ್ಷವನ್ನು ಗೆಲ್ಲಿಸುವುದು ಅನಿವಾರ್ಯ. ಇಲ್ಲದೆ ಇದ್ರೆ ಮುಂದಿನ ದಿನಗಳಲ್ಲಿ ಪಶ್ಚಿಮ ಬಂಗಾಳದ ಪರಿಸ್ಥಿತಿ ಬರುವ ತನಕ ನಾವು ಕಾಯುವುದು ಬೇಡ. ಹಾಗಾಗಿ ಎಲ್ಲರೂ ಒಂದಾಗಿ ಭಾರತೀಯ ಜನತಾ ಪಕ್ಷವನ್ನ ಬೆಂಬಲಿಸೋಣ. ಹಾಗೂ ಇಲ್ಲಿ ಬಂದಂತ ಎಲ್ಲ ನಮ್ಮ ಕಾರ್ಯಕರ್ತರು ಪಕ್ಷ ಸಂಘಟನೆಗೆ ಹೆಚ್ಚು ಒತ್ತು ನೀಡಿ ಪಶ್ಚಿಮ ಬಂಗಾಳಕ್ಕಿಂತ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕರ್ನಾಟಕದಲ್ಲೂ ಸಹ ನಾವು ಗೆಲ್ಲಿಗೆ ಶ್ರಮಿಸೋಣ ಅಂತ ಹೇಳ್ತಾ ನನ್ನ ಮಾತಿಗೆ ಧನ್ಯವಾದ. ನಮಗೆ ತಿಳಿದಿರುವಂತೆ ಇವತ್ತು ಪಂಚ ರಾಜ್ಯಗಳ ಫಲಿತಾಂಶ ಹೊರಬಿದ್ದು ಈಗಾಗಲೇ 3 ರಾಜ್ಯಗಳಲ್ಲಿ ಜಯಭೇರಿಯನ್ನು ಬಾರಿಸಿದೆ. ಅದರಲ್ಲಿ ಪುದುಚೇರಿ, ಅಸ್ಸಾಂ ಹಾಗೂ ವಿಶೇಷವಾಗಿ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ನೇತೃತ್ವದ ಟಿಎಂಸಿ ಸರ್ಕಾರ ಗುಂಡಾ ಸರ್ಕಾರವನ್ನು ಪರಿಗಣಿಸಿ ಜನರು ಬಿಜೆಪಿಯ ಸರ್ಕಾರವನ್ನು ಗೆಲ್ಲಿಸಿ ಅಭೂತಪೂರ್ವವಾದ ಗೆಲುವನ್ನು ಸಾಧಿಸಿಕೊಂಡು ಈ ಒಂದು ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಭಟ್ಕಳ ಮಂಡಲವಾಗಿ ಅಸ್ಸಾಂ, ಪುದುಚೇರಿ ಹಾಗೂ ಪಶ್ಚಿಮ ಬಂಗಾಳದ ಎಲ್ಲಾ ಕಾರ್ಯಕರ್ತ ಬಂಧುಗಳಿಗೂ ಮತದಾರ ಬಂಧುಗಳಿಗೂ ಹೃತ್ಪೂರ್ವಕ ಧನ್ಯವಾದವನ್ನು ಸಲ್ಲಿಸ್ತಾ ಮುಂದಿನ ದಿನದಲ್ಲಿ ಕರ್ನಾಟಕದಲ್ಲೂ ಸಹ ಬಿಜೆಪಿಯನ್ನು ಗೆಲ್ಲಿಸುವ ನಿಟ್ಟಿನಲ್ಲಿ ಸರ್ಕಾರ ಮಾಡುವ ನಿಟ್ಟಿನಲ್ಲಿ ಜನರು ಆಶೀರ್ವಾದ ಮಾಡ್ತಾರೆ ಅನ್ನೋ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಅವಕಾಶ ಕಾಯ್ದು ಹೊಂದಿಸ್ತಾ ಇದ್ದಾರೆ. ಇವತ್ತು 5 ರಾಜ್ಯಗಳ ಚುನಾವಣಾ ಫಲಿತಾಂಶವನ್ನು ನಾವು ಎದುರು ನೋಡ್ತಾ ಇದ್ದೇವೆ. 2 ರಾಜ್ಯಗಳಲ್ಲಿ ಜನರು ಆಡಳಿತ ಪಕ್ಷಕ್ಕೆ ಮತ್ತೊಮ್ಮೆ ಆಶೀರ್ವಾದವನ್ನು ಮಾಡಿದ್ದಾರೆ. ಅದು ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಎನ್ಡಿಎ ಸರ್ಕಾರಕ್ಕೆ ಜನ ಆಶೀರ್ವಾದ ಮಾಡಿದ್ದಾರೆ. ಉಳಿದ 3 ರಾಜ್ಯಗಳಲ್ಲಿ ಜನ ಆಡಳಿತ ಪಕ್ಷವನ್ನು ತಿರಸ್ಕರಿಸಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ನಮ್ಮ ಅಧ್ಯಕ್ಷರು ಹೇಳಿದಾಗ ಪಶ್ಚಿಮ ಬಂಗಾಳದಲ್ಲಿ ತೃಣಮೂಲ ಕಾಂಗ್ರೆಸ್ ನೇತೃತ್ವದ ಸರ್ಕಾರವನ್ನು 15 ವರ್ಷಗಳಿಂದ ಏನು ಆಳ್ವಿಕೆ ಮಾಡ್ತಾ ಇತ್ತು ಅದನ್ನು ತಿರಸ್ಕರಿಸಿ ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಅಭೂತಪೂರ್ವ ಬೆಂಬಲವನ್ನು ಕೊಟ್ಟಿದ್ದಾರೆ. ಯಾವ ಮಣ್ಣಿನಲ್ಲಿ ನಮ್ಮ ನಾಯಕರಾದಂತಹ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಭಾರತೀಯ ಜನಸಂಘವನ್ನು ಹುಟ್ಟು ಹಾಕಿದ್ರು, ಆ ಮಣ್ಣಿನಲ್ಲಿ ಇವತ್ತು ಸಂಪೂರ್ಣವಾಗಿ
ಕಮಲ ಅರಳಿದೆ ಅಂತ ಹೇಳಲಿಕ್ಕೆ ನಮ್ಗೆ ತುಂಬಾ ಸಂತೋಷವಾಗ್ತಿದೆ. ಸನ್ಮಾನ್ಯ ಸ್ವರ್ಗೀಯ ಸಾಂಪ್ರದಾಯಿಕ ಮುಖರ್ಜಿಯವರ ಆತ್ಮ ಇವತ್ತು ತೃಪ್ತಿಯಿಂದ ಒಂದು ಕಿರಿನೆಗೆಯನ್ನು ಬೀರಿದೆ. ಯಾವ ಕಮ್ಯುನಿಸ್ಟರ ಗೂಂಡಾ ಸರ್ಕಾರವನ್ನು ಕಿತ್ತೊಗೆದು ತೃಣಮೂಲ ಕಾಂಗ್ರೆಸ್ ಆಡಳಿತ ಬಂತು. ಈ ತೃಣಮೂಲ ಕಾಂಗ್ರೆಸ್ನವರು ಅದಕ್ಕಿಂತ ಹೆಚ್ಚಿನ ಗೂಂಡಾ ಸಂಸ್ಕೃತಿಯನ್ನ ತೋರಿಸ್ತಾ ಇದ್ರು. ಕಳೆದ ಈ ಸಲದ ಚುನಾವಣೆ ಬಿಟ್ಟು ಕಳೆದ ಎಲ್ಲ ಚುನಾವಣೆಯಲ್ಲೂ 50-60 ಜನ ಹಿಂಸಾಚಾರದಲ್ಲಿ ಸರ್ಕಾರಿ ಲೆಕ್ಕದಲ್ಲಿ ಸತ್ತಿರ್ತಿದ್ರು. ಆದ್ರೆ ಕೇಂದ್ರ ಸರ್ಕಾರ ಹಾಗೂ ಚುನಾವಣಾ ಆಯೋಗದ ಒಂದು ಕೇಂದ್ರ ಮೀಸಲು ಪಡೆಯ ಅಭೂತಪೂರ್ವ ಭದ್ರತೆಯಿಂದ ಜನ ನಿರ್ಭೀತಿಯಿಂದ ಬಂದು ಪಶ್ಚಿಮ ಬಂಗಾಳದಲ್ಲಿ ಮತ ಚಲಾಯಿಸಿದ್ದಾರೆ. ಇದ್ರ ಜೊತೆಗೆ ಪಕ್ಕದ ಕೇರಳ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದ 3 ಜನ ಅಭ್ಯರ್ಥಿಗಳು ಸಹಿತ ಗೆಲುವು ಸಾಧಿಸಿದ್ದಾರೆ. ಇದು ಮುಂಬರುವ ದಿನಗಳಲ್ಲಿ ಜನ ಭಾರತೀಯ ಜನತಾ ಪಕ್ಷದ ಮೇಲೆ ಮಾತ್ರ ವಿಶ್ವಾಸವನ್ನು ಇಟ್ಟಿರುವುದನ್ನು ತೋರುತ್ತದೆ. ಹಾಗಾಗಿ ಬರುವಂತ ದಿನದಲ್ಲಿ ಭಟ್ಕಳದಲ್ಲೂ ಸಹಿತ ಹಾಗೂ ಕರ್ನಾಟಕದಲ್ಲೂ ಸಹಿತ ಜನ ಭಾರತೀಯ ಜನತಾ ಪಕ್ಷಕ್ಕೆ ಆಶೀರ್ವಾದ ಮಾಡ್ತಾರೆ ಅನ್ನುವಂತ ಇಚ್ಛೆಯನ್ನು ವ್ಯಕ್ತಪಡಿಸುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ದೊಡ್ಡ ಬಲ ಮಾಡಿದೆ. ಇದರಲ್ಲಿ ವಿಶೇಷವಾಗಿ ಇನ್ನೊಂದು ಕಾಶ್ಮೀರ ಆಗಲಿಕ್ಕಂತೆ ಹೊರಟಿರುವಂತಹ ಪಶ್ಚಿಮ ಬಂಗಾಳದಲ್ಲಿ ಈ ಸಾರಿ ಭಾರತೀಯ ಜನತಾ ಪಾರ್ಟಿಯ ಅಗತ್ಯತೆ ತುಂಬಾ ಇತ್ತು. ಒಳ್ಳೆ ಸಂದರ್ಭದಲ್ಲಿ ಅಲ್ಲಿನ ಮತದಾರ ಬಂಧುಗಳು ಒಳ್ಳೆ ತೀರ್ಮಾನ ಕೈಗೊಂಡು ಈ ಸಾರಿ ಭಾರತೀಯ ಜನತಾ ಪಾರ್ಟಿಯನ್ನ ಪಶ್ಚಿಮ ಬಂಗಾಳದಲ್ಲಿ ಆಡಳಿತಕ್ಕೆ ಎತ್ತಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಯಾವ ರೀತಿ ಪರಿಸ್ಥಿತಿ ಇತ್ತು ಅನ್ನೋ ಬಗ್ಗೆ ತಮಗೆಲ್ಲ ಗೊತ್ತಿದೆ. ಆ ನಿಟ್ಟಿನಲ್ಲಿ ಪಶ್ಚಿಮ ಬಂಗಾಳದ ಆಡಳಿತ ಏನಿದೆ ಮುಂದಿನ ದಿನಗಳಲ್ಲಿ ಅದನ್ನು ಇನ್ನೊಂದು ಕಾಶ್ಮೀರ ಆಗುವುದನ್ನು ತಡೆಯೋದಕ್ಕಾಗಿ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಅಲ್ಲಿ ಮತದಾರ ಬಂಧುಗಳು. ನಮ್ಮ ಪಕ್ಷದ ಪ್ರಧಾನಮಂತ್ರಿ, ನಮ್ಮ ಇತರ ಎಲ್ಲ ಪ್ರಮುಖರು ಈ ನಿಟ್ಟಿನಲ್ಲಿ ಗೆಲುವು ನಿಟ್ಟಿನಲ್ಲಿ ತುಂಬ ಶ್ರಮ ವಹಿಸಿದ್ದಾರೆ. ಅವರೆಲ್ಲರಿಗೂ ಅಭಿನಂದನೆ ಹೇಳ್ತೇನೆ. ಅದೇ ರೀತಿ ಬೇರೆ ರಾಜ್ಯಗಳಲ್ಲಿ ನಮ್ಮ ಪಾರ್ಟಿಯ ಅಭ್ಯರ್ಥಿಗಳು ಗೆದ್ದರೆ ಅವರಿಗೂ ಸಹ ಅಭಿನಂದನೆ ಹೇಳಿ ನಮ್ಮ ಕಾರ್ಯಕರ್ತ ಬಂಧುಗಳೆಲ್ಲರಿಗೂ ಅಭಿನಂದನೆ ತಿಳಿಸಿ ನಮ್ಮ ಆರ್ಕೆ ಟಿವಿ ಸದೃಢ ಸಮಾಜಕ್ಕಾಗಿ ಈ ಕಾರ್ಯಕ್ರಮ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.